ನಿಮ್ಮ ವಿಡಿಯೋಸ್ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ? ಒಂದು ಈಗ ನಾನು ಸ್ಟಾರ್ಟ್ಅಪ್ ಓಪನ್ ಮಾಡಿದ್ದೀನಿ. ಸೊ ಬಿಸ್ನೆಸ್ ಓಪನ್ ಮಾಡಿರೋದ್ರಿಂದ ಕಲ್ತಿ ಮಾಡಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. 25 ಜನ ನಮ್ಮ ಟೀಮ್ ಇದ್ದಾರೆ ಕನ್ನಡಿಗರು. ಬಟ್ ಒನ್ ಥಿಂಗ್ ನಾನೇನು ಹೇಳ್ಬೋದು ಅಂತ ಹೇಳಿದ್ರೆ, ಡಿಲೇ ಆದರೂ ಔಟ್ಪುಟ್ ಕ್ವಾಲಿಟಿ ಮಾತ್ರ ಕಡಿಮೆ ಆಗಲ್ಲ. ಐ ಥಿಂಕ್ ಎಡಿಟಿಂಗ್ ಪ್ಲೇಸ್ ಎ ಬಿಗ್ ರೋಲ್ ಇನ್ ದಟ್. ಅವು ಇಂಪಾರ್ಟೆಂಟ್ ಆಗಿರುತ್ತೆ ಎಡಿಟಿಂಗ್, ನಿಮ್ಮ ಒಂದು ವಿಡಿಯೋ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಡಿಟಿಂಗ್. ಯಾಕಂದ್ರೆ ಯಾವುದೇ ಒಂದು ಸ್ಟೋರಿ ಆಗಲಿ 2 ಸಲ ರೈಟ್ ಮಾಡ್ತಾರೆ. ಯಾವ್ದಾದ್ರು ಒಂದು ವಿಡಿಯೋ ಪ್ಲಾನಿಂಗ್ ಮಾಡ್ಕೊಂಡಾಗ ಅದಾದ್ಮೇಲೆ ಎಡಿಟಿಂಗ್ ಅಲ್ಲಿ ಟೇಬಲ್ ಅಲ್ಲಿ ಸೊ ಅದು ಯಾವ್ದು ಇಟ್ಕೋಬೇಕು, ಯಾವ್ದು ಕಟ್ ಮಾಡಬೇಕು, ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ರೀಲ್ಸ್ ಬಂದಿರೋದ್ರಿಂದ ರಿಟೆನ್ಷನ್ ಜನಗಳದ್ದು ಕಮ್ಮಿ ಆಗಿದೆ. ಸೊ ಆ ರಿಟೆನ್ಷನ್ ಎಲ್ಲಿ ಹಿಡಿಬೇಕು ಇದೆಲ್ಲ ಎಡಿಟಿಂಗ್ ಅಲ್ಲಿ ಮಾಡಬಹುದು. ಮುಂದೆ ಬರೋ ಜನರೇಷನ್ಗೆ, ಮುಂದೆ ಬರೋ ಕಾಂಟೆಂಟ್ ಜನರೇಷನ್ಗೆ ಅವ್ರಿಗೆ ನಿಮ್ಮ ತರ ಬೆಳಿಬೇಕಂತ ಹೇಳಿದ್ರೆ, ನಿಮ್ಮ ಸ್ಟೇಟಸ್ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು ಅವ್ರ ಕಾಂಟೆಂಟ್ ಅಲ್ಲಿ? ನೀವು ಕೆಲಸ ಮಾಡಿ ಅಷ್ಟೇ. ಕೆಲಸ ಮಾಡ್ತಾ ಇರಿ. ಕರ್ಮ ನಿಮ್ದು ಕೆಲಸ. ಆ ಕರ್ಮ ಮಾಡ್ತಾ ಇರಿ, ಫಲ ಸಿಗುತ್ತೆ. ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವ್ಯೂಸು, ಸಬ್ಸ್ಕ್ರೈಬರ್ಸು, ದುಡ್ಡು ಬಗ್ಗೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಕೆಲಸ ಮಾಡ್ತಾ ಇರಿ ಅಷ್ಟೇ. ವೆರಿ ವೆಲ್ ಸೆಡ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ.